KRS ಗುರುಕುಲಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಕೂಲ್ ಗುರು ಭರತ್ ಚಿಪ್ಲಿ ಅವರು. ಭರತ್ ಚಿಪ್ಲಿ ನಿಮ್ಗೆ ಗೊತ್ತಿರೋ ಹಾಗೆ IPL ತನಕ ಆಡಿರೋದು ಕ್ರಿಕೆಟು. ಸೊ ದಿಗ್ಗಜ ಇಂಟರ್ನ್ಯಾಷನಲ್ ಬೌಲರ್ಸ್ಗಳನ್ನ ಎದುರಿಸ್ಯಾರೆ. ಸೊ ಚಿಪ್ಲಿ ಹತ್ರ ಸೀಕ್ರೆಟ್ ಇವತ್ತು ಪಾಠ ನಾವು ತಿಳ್ಕೊಳ್ತಾ ಇರೋದೇನು ಅಂದರೆ ಅವರು ಲೆಂತನ್ನು ಹೇಗೆ ಪಿಕ್ ಮಾಡ್ತಾಯಿದ್ರು ಅಂತ. ಸೊ ಚಿಪ್ಲಿ ಅವರೇ, ನೀವು ಲೆಂತ್ ಹೇಗೆ ಪಿಕ್ ಮಾಡ್ತಾಯಿದ್ರಿ ಅಂತ ಅಟ್ ಲೆಂತ್ ನಮ್ಗೆ ಹೇಳಿ. ಖಂಡಿತ ಜಾನಿ, ಆ್ಯಸ್ ಅ ಬ್ಯಾಟರು ಫಸ್ಟ್ ಕೆಲಸನೇ ಅದು. ಆ ಇನಿಷಿಯಲ್ ಮೂಮೆಂಟು, ಟ್ರಿಗರ್ ಮೂಮೆಂಟು ಏನೇ ಆದಮೇಲೂ ಕೂಡ ಫಸ್ಟ್ ಪಿಕ್ ಮಾಡಬೇಕಾಗಿರೋದೇ ಲೆಂತು. ಆ ಲೆಂತ್ ಪಿಕ್ ಮಾಡೋರಲ್ಲೇ ಡಿಸೈಡ್ ಮಾಡಿದ್ರೆ ನೀವು ಆಡ್ತೀರೋ ಇಲ್ಲ ಔಟಾಗಿ ವಾಪಸ್ ಹೋಗ್ತಿರೋ ಅಂತ. ಅಲ್ಲ ಹೇಳ್ತಾರಲ್ಲ, ಮುಂದಿರೋ ಬಾಲ್ ಮುಂದಾಡೋ, ಹಿಂದಿರೋ ಬಾಲ್ ಹಿಂದಾಡೋ ಅಂತ ಹೇಳ್ತಾರೆ. ಯಾವ್ದು ಮುಂದೆ ಯಾವ್ದು ಹಿಂದೆ ಹೇಳೋ ಗುರು. ಸೊ ಒಂದು ಸಿಂಪಲಾಗಿ ಹೇಳಬೇಕು ಅಂತಂದರೆ ಜಾನಿ, ಫಸ್ಟ್ ರಿಲೀಸ್ ಯಾವಾಗಲೂ ಬೌಲರ್ದು ಮುಂದೆ ಬೀಳೋ ಅಂಥ ಬಾಲೆ. ಸೊ ಬೇಸಿಕ್ಲಿ ಈಗ ನೋಡಿ ಈ ಆ್ಯಂಗಲಲ್ಲಿ ಇದೆ ಅಂತಂದರೆ ಇದು ಯಾರ್ಕರ್ ಲೆಂತ್ ಇರುತ್ತೆ. ಇಲ್ಲಿ ಬೌಲರ್ ರಿಲೀಸ್ ಮಾಡಿದಾಗ ಕಿವಿ ಪಕ್ಕ, ಹಾಂ, ಇಲ್ಲಿ ರಿಲೀಸ್ ಮಾಡಿದಾಗ ಯಾರ್ಕರ್ ಲೆಂತ್ ಇರುತ್ತೆ. ಹಂಗೆ ಹೋಗ್ತಾ 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 ಕೆಳಗೆ ಹೋಗ್ತಾ ಶಾರ್ಟ್ ಆಗುತ್ತೆ. ಸೊ ಯಾವತ್ತಿದ್ರೂ ಫುಲ್ ಬಾಲೇ ರೆಡಿ ಇರಬೇಕು ನಾವು ಫಸ್ಟ್. ಯಾಕೆಂದರೆ ಫಾಸ್ಟೆಸ್ಟ್ ಡೆಲಿವರಿ ಬರೋದು ಇಲ್ಲಿಂದನೇ. ಕರೆಕ್ಟ್. ನಾವೀಗ ಶಾರ್ಟ್ ಆಗ್ತಾನೆ ಅಂತ ಕಾಯ್ತಾ ಇದ್ದೀವಿ, ಅವ್ರೇನಾರು ಇಲ್ಲಿ ರಿಲೀಸ್ ಮಾಡಿದ್ರೆ ಔಟ್ ಆಗೋದು ಗ್ಯಾರಂಟಿ. ಸೊ ಒಂದು ಫಸ್ಟು ಫುಲ್ ಬಾಲಿಗೆ ರೆಡಿ ಇರೋದು, ಇದನ್ನು ರಿಲೀಸ್ ನೋಡ್ತಾ ಇರೋದು, ಇದ್ರ ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಕೈ ನೋಡಿ ಕರೆಕ್ಟಾಗಿ ಅಂತ ಹೇಳ್ತಾರಲ್ಲ, ಅದು ಇದನ್ನೇ ಬೇಸಿಕ್ಲಿ ಲೆಂತ್ ಪಿಕ್ ಮಾಡೋದಕ್ಕೆ. ಇಲ್ಲಿ ಸ್ವಲ್ಪ ಕೆಳಗೆ ಹೋಗ್ತಿದ್ದಂಗೆ ಲೆಂತ್ ಅಡ್ಜಸ್ಟ್ ಮಾಡ್ತಾರೆ. ಇದು ಲೆಂತ್ ಹಂಗೆ ಹಾಕ್ತಿದ್ದಂಗೆ ಬ್ಯಾಟು, ಕಾಲು, ಕೈ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಕಾರ್ಡಿಂಗ್ಲಿ. ಇವಾಗ ನಿಮ್ಗೊಂದು ಗೂಗ್ಲಿ ಇದೆ ಏನಂದರೆ, ಎಲ್ಲ ನಾರ್ಮಲ್ ಬೌಲರು ಕಿವಿ ಪಕ್ಕ ರಿಲೀಸ್ ಮಾಡೋರ್ಗಾದರೆ ಓಕೆ. ಇವಾಗ ಜಸ್ಪ್ರೀತ್ ಬುಮ್ರಾ ಅಂತ ಒಬ್ಬ ಬೌಲರು, ಅವ್ರು ರಿಲೀಸೇ ಮುಂದೆ ಎಲ್ಲ ಬಾಲು, ಆ ವ್ಯಕ್ತಿ ಮುಂದಿಂದ ಮುಂದೆ ರಿಲೀಸ್ ಮಾಡ್ತಾರೆ. ಸೊ ಇವ್ರಿಗೆ ಹೆಂಗೆ, ಅದಕ್ಕೆ ಇವರು ಪ್ರಾಬ್ಲಿ ಏನು ಹೇಳ್ತೀರಾ, ಮೋಸ್ಟ್ ಡಿಫಿಕಲ್ಟ್ ಬೌಲರ್ ಟು ಪಿಕ್. 100% ಜಾನಿ, ಅವ್ರದ್ದು ಸ್ವಲ್ಪ ಮುಂದಿದೆ. ಬಟ್ ಇದು ಏನಾಗುತ್ತೆ ಅಂತಂದರೆ, ಆ್ಯಸ್ ಹೇಳ್ದಂಗೆ ಫಸ್ಟ್ ಆಡೋರ್ಗೆ ಯಾವಾಗಲೂ ಕಷ್ಟ ಆಗುತ್ತೆ. ಒಂದು 3-4 ಬಾಲ್ ಆಡಿದ್ಮೇಲೆ ಅವ್ರದ್ದು ಗೊತ್ತಾಗಕ್ಕೆ ಶುರುವಾಗುತ್ತೆ, ಎಲ್ಲಿ ಬಿದ್ದರೆ ಮುಂದೆ ಬೀಳುತ್ತೆ, ಎಲ್ಲಿ ರಿಲೀಸ್ ಆದರೆ ಮುಂದೆ ಬೀಳುತ್ತೆ, ಎಲ್ಲಿ ರಿಲೀಸ್ ಆದರೆ ಹಿಂದೆ ಬೀಳುತ್ತೆ ಅಂತ. ಅವ್ರದ್ದು ಆ್ಯಕ್ಷನ್ ಮುಂದೆ ಇರ್ಬೋದು, ಬಟ್ ಶಾರ್ಟಿಗೆ ಇನ್ನೂ ಮುಂದೆ ಹೋಗ್ತಾರೆ ಅವರು. ಸೊ ಇದು ಫುಲ್ಲರ್ ಲೆಂತ್ ಅವ್ರದ್ದು, ಇದು ಯಾರ್ಕರು, ಶಾರ್ಟಿಗೆ ಇನ್ನೂ ಮುಂದೆ ಇರುತ್ತೆ. ಆ ಥರ ಇನ್ನೊಬ್ಬರು ಹೈಟ್ ಇರೋರು ಏನು ಮಾಡ್ತಾರೆ, ಅಲ್ಲಿಂದನೇ ಹಿಂಗೆ ಶಾರ್ಟ್ ಆಗ್ತಾರೆ, ಆವಾಗ ಮೋಸ್ಟ್ ಡಿಫಿಕಲ್ಟ್ ಆಗ್ತಾರೆ. ಸೊ ಅದು ಪ್ರಾಕ್ಟೀಸಿಂದನೇ ಬರೋದು. ಜಾಸ್ತಿ ನಾವೀಗ ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ತುಂಬ ಉದ್ದ ಇರೋ ಬೌಲರ್ಸೂ ಆಡೋಲ್ಲ ನಾವು. ನೀವು ಯೋಚನೆ ಮಾಡಿದ್ರೆ 6 ಫುಟ್ 5, 6 ಎಲ್ಲ ಯಾಕೆ ನಮ್ಗೆ ಇನಿಷಿಯಲಿ ಕಷ್ಟ ಆಗೋದು ಅವ್ರಿಗೆ ಹೋಗಿ ಆಡಿದಾಗ ಅಂತಂದರೆ ಅದೇ ಕಾರಣಕ್ಕೇ. ಈಗ 3ನೇ ಮಾರ್ಕಲ್ಲು ಎಲ್ಲ ಹಾಕ್ತಾ ಇರಬೇಕು ಅಂದರೆ ಎಷ್ಟು ಮೇಲಿರುತ್ತೆ, ಇಲ್ಲಿರುತ್ತೆ, ಇನ್ನೂ ಮೇಲಿರುತ್ತೆ, ನನ್ನ ಹೈಟಲ್ಲ, ಇನ್ನೂ ಮೇಲಿಂದ ಹಿಂಗೆ ಹೊಡಿತಾರೆ ರಿಸ್ಟಲ್ಲಿ, ಅವಾಗ ಎಕ್ಸ್ಟ್ರಾ ಬೌನ್ಸು ಮುಂದೆಯಿಂದ ಆಗುತ್ತೆ. ಸೊ ಅದಕ್ಕೆ ಕಾಟ ಕೊಡೋದು. ಸೊ ಅಲ್ಲಿಂದ ಅದು ಹೆಂಗಾಗುತ್ತೆ ಅಂತಂದರೆ, ಒಂದು ಆಡೋದು, ಆ ಪೇಸಲ್ಲಿ ಆಡೋದು, ಪ್ರಾಕ್ಟೀಸ್ ಮಾಡೋದು, ಅದು ಮೂರೇ ಇರೋದು. ಅದು ಸರ್ವೈವ್ ಆಗೋದಕ್ಕೆ, ಲೆಂತ್ನ ಪಿಕ್ ಮಾಡೋದಕ್ಕೆ ಆಡಿದಷ್ಟು ಇಂಪ್ರೂವ್ ಆಗ್ತಾ ಹೋಗುತ್ತೆ ಸ್ಕಿಲ್. ಸೊ ಮುಂದೆ ಬಿದ್ದಿರೋ ಬಾಲ್ ಹಿಂದೆ ಆಡ್ರೆ ಏನಾಗುತ್ತೆ? ದಾದಾ. ಮುಂದೆ ಬಿದ್ದಿರೋ ಬಾಲ್ ಹಿಂದೆ ಆಡಿದವ್ರು ದಾದಾ ಅನ್ಸ್ಕೋತಾರೆ. ಸೊ ಉಲ್ಟಾ ಅಂದರೆ ಹಿಂದೆ ಬಿದ್ದಿರೋ ಬಾಲ್ ಮುಂದೆ ಆಡೋನು ಹೋದ. ಎಕ್ಸಾಂಪಲ್ ಹಿಂಗೆ. ಸೊ ಯಾವ ಥರ ಪಿಕ್ ಮಾಡಬೇಕು ಸೀಕ್ರೆಟು ಅಂದರೆ, ಬೌಲರ್ ಕೈಯಿಂದನೇ ಬಾಲ್ನ ಪಿಕ್ ಮಾಡಬೇಕು ಅಂತ ನಮ್ಮ ಚಿಪ್ಲಿಯ ರಿಲೀಸ್ ಪಾಯಿಂಟ್ಸು ನಿಮಗೆ ಒಂದು ಕ್ಲೂ ಕೊಡುತ್ತೆ, ಇದು ಮುಂದೆ ಬೀಳ್ತಾ ಇದೆಯಾ ಹಿಂದೆ ಬೀಳ್ತಾ ಇದೆಯಾ ಅಂತ. ಹೌದು. ಆಮೇಲೆ ಅದು ಆಬ್ವಿಯಸ್ಲಿ ಗಂಟೆಗಟ್ಟಲೆ ಬ್ಯಾಟಿಂಗ್ ಆಡ್ತಾ ಐಡಿಯಾ ಬರ್ತಾ ಹೋಗುತ್ತೆ, ಪ್ರಾಕ್ಟೀಸ್ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.